ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಟೂ ವೀಲರ್ ಮಳೆಗಾಲದಲ್ಲಿ ಆಗಲ್ಲ. ಅದೇ ಟೂ ವೀಲರ್ ಪ್ರೈಸ್ ಅಲ್ಲಿ ನಿಮಗೆ ಕಾರ್ ಕೊಡ್ತೀನಿ, ಅದನ್ನು ಕೂಡ ಟಾಟಾ ನ್ಯಾನೋ. 4 ಜನ ಆರಾಮಾಗಿ ಕುತ್ಕೊಂಡು ಓಡಾಡ್ಬೋದು. ಮೈಲೇಜ್ ಕಾರು ಸೇಮ್ ಲೈಕ್ ಟೂ ವೀಲರ್ ತರ ಮೈಲೇಜ್ ಬರುತ್ತೆ. ಸಿಟಿಯಲ್ಲಿ 25-30 ಬರುತ್ತೆ, ಲಾಂಗ್ ಅಲ್ಲಿ 30+ ಬರುತ್ತೆ ಮೈಲೇಜ್. 42,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್ ವೆಹಿಕಲ್, 2014 ಮಾಡಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಈ ಗಾಡಿಗೆ ಕಸ್ಟಮರ್ 1,45,000 ಬೇಕಂತ ಹೇಳ್ತಾರೆ. ಫೈನಲ್ ಸರ್ ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬರೋರಿಗೆ 1,20,000 ಮಾಡ್ಕೊಡ್ತೀನಿ ಸರ್. ಸರ್ ಕಸ್ಟಮರ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನಿಂದ ಬಂದ್ರೆ 1,95,000 ಮಾಡ್ಕೊಡ್ತೀನಿ. 190 ಪ್ರೈಸಿಂಗ್ ನೋಡ್ತಾ ಇದ್ರೆ 3,55,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 3,10,000 ಬಂದ್ರೆ ಒಂದು 18 ಮಾಡಲ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,65,000 ಹೇಳ್ತಾ ಇರೋದು. ಫೈನಲ್ 2,45,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 2,15,000 ಬಂದ್ರೆ ಒಂದು ಫೋರ್ಟ್ ಫಿಗೋ 2012 ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 2,65,000 ಹೇಳ್ತಾ ಇರೋದು. ಫೈನಲ್ ಒಂದು 2,15,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಸಾಗರ್ ಕಾರ್ಸ್ ಬಂದಿದ್ದೀನಿ. ಸಾಗರ್ ಕಾರ್ಸ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾ ಇರುತ್ತೆ, ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ, ತುಂಬಾ ಫೇಮಸ್ ಅನ್ಬೋದು. ಸಾಗರ್ ಕಾರ್ ಅಂದ್ರೆ ಒಳ್ಳೆ ಪ್ರೈಸ್ ಅನ್ಬೋದು. ಹಾಗೆ ಇವಾಗ ಶೋರೂಮ್ ಅವ್ರು ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ ಹೆಸರು ಸರ್? ಆಕಿಬ್ ಅಂತ ಸರ್. ನಿಮ್ ಶೋರೂಮ್ ಅಲ್ಲಿ ವಿಡಿಯೋ ನೋಡಕಂತ ತುಂಬಾ ದಿನದ ಇವತ್ತು ಬಂದಿದ್ದೀನಿ ಸರ್. ನಾನು ನಿಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡಾಕ ತುಂಬಾ ಚೆನ್ನಾಗಿ ನಾನು ಯೋಚನೆ ಮಾಡ್ತಾ ಇದ್ದು. ಅಂದ್ರೆ ಟೈಮ್ ಸಿಗ್ತಾ ಇರ್ಲಿಲ್ಲ. ನೀವು ಫ್ರೀ ಟೈಮ್ ಅಲ್ಲಿ ಗಾಡಿಗಳು ಇರಲ್ಲ, ನಾನ್ ಫ್ರೀ ಟೈಮ್ ಅಲ್ಲಿ ನೀವು ಸಿಗಲ್ಲ, ಆತರ ಆಗ್ತಾ ಇತ್ತು. ಇವಾಗ ಎಲ್ಲಿ ಕಾಸ್ಟ್ ಇವತ್ತು ಮಾಡೋಣ ಅಂತ ಇವ್ರಿಗೆ ಫೋನ್ ಮಾಡಿ ನಾನು ಕರ್ದಿ ಯೂಟ್ಯೂಬ್ ಅಲ್ಲಿ ಚಾನಲ್ ಇವ್ರ ಚಾನಲ್ ಅಲ್ಲಿ ನಾನು ವಿಡಿಯೋ ಹಾಕೋಣ ಅಂತ ಇವ್ರು ಕರ್ದಿದ್ದೀನಿ. ಥ್ಯಾಂಕ್ ಯು ಸರ್. ಹಾಗೇನೆ ಸರ್ ನಿಮ್ ಶೋರೂಮ್ ಹೆಸರು ಮತ್ತೊಂದ್ಸರಿ ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ ಶೋರೂಮ್ ಬಂದ್ಬಿಟ್ಟು ಸಾಗರ್ ಕಾರ್ಸ್ ಅಂತ. ಆಲ್ಮೋಸ್ಟ್ 1987 ನಮ್ ಶೋರೂಮ್ ಇರೋದು. ಆಲ್ಮೋಸ್ಟ್ 40 ಇಯರ್ಸ್ ಆಯ್ತು ಸರ್ ನಮ್ದು ಶೋರೂಮ್. ಇದೇ ಪ್ಲೇಸ್ ಅಲ್ಲಿ 40 ಇಯರ್ಸ್ ಇಂದ ಇದೇ ಸ್ಪಾಟ್ 40 ವರ್ಷದಿಂದ ಇದೆ ಸರ್. ಇದೆ ಸರ್, ಇದೇ ಬೆಂಗಳೂರಲ್ಲಿ ಫಸ್ಟ್ ಅನ್ಸುತ್ತೆ ಸರ್. ಬ್ಯಾಂಗ್ಳೂರಲ್ಲಿ ನಮ್ದೇ ಫಸ್ಟ್ ಶೋರೂಮ್ ಅಂತ ಹೇಳ್ಬೋದು. ಸೌತ್ ಅಲ್ಲಿ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಫಸ್ಟ್ ಶೋರೂಮ್ ಅಂತ ಹೇಳ್ಬೋದು ನಮ್ದು. ಅಂಡ್ ನಮ್ದು ಎಲ್ಲ ನಮ್ಮ ಹತ್ರ ಎಲ್ಲ ಕ್ವಾಲಿಟಿ ಕಾರ್ಸ್ ಸಿಗೋದು ಸರ್. ನಿಮ್ಗೆ ಆಕ್ಸಿಡೆಂಟ್ ಬಗ್ಗೆ, ಡಾಕ್ಯುಮೆಂಟ್ ಬಗ್ಗೆ ಎಲ್ಲ ನಮ್ ಗ್ಯಾರಂಟಿ ಇರುತ್ತೆ. ಆಕ್ಸಿಡೆಂಟ್ ಫ್ರೀ 200% ಆಕ್ಸಿಡೆಂಟ್ ಫ್ರೀ ಕಾರ್ಸ್ ಸರ್. ನೋಡಿ ಸರ್, ಮೇನ್ ನಮ್ಮ ಹತ್ರ ಅದು ಇಂಜಿನ್ ಗೆ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಅಂತ ಜನಗಳು ಮಾರ್ಕೆಟ್ ಅಲ್ಲಿ ಸುಮ್ಮನೆ ಬಂದಿದ್ದಾರೆ. ಅದು ಹೇಳ್ತಾರೆ ಸರ್, ಬಾಯಿಂದ ಯಾರು ಬರ್ದಿ ಕೊಡಲ್ಲ ಸರ್. ಹೇಳಕ್ಕೆ ನಾನು ಹೇಳ್ಬೋದು, ಸುಳ್ಳು ವ್ಯಾಪಾರ ಮಾಡೋದು ಬೇಡ ಸರ್. ಇರೋದು ನಿಜ ಆಸ್ ಇಟ್ ಇಸ್. ನನ್ನ ಹತ್ರ ಏನಂದ್ರೆ ಆಕ್ಸಿಡೆಂಟ್ ಗಾಡಿಗಳು ನಾನು ಸೇಲ್ ಮಾಡಲ್ಲ. ಡಾಕ್ಯುಮೆಂಟ್ಸ್ ಫೋರ್ಜರಿ ಕೇಸ್ ಗಾಡಿಗಳು ನಾನು ಮಾಡಲ್ಲ. ಎಲ್ಲ ಕ್ಲಿಯರ್ ಕಟ್. ನನ್ನ ಹತ್ರ ವಿತ್ ಟ್ರಾನ್ಸ್ಫರ್ ಮಾಡಿನೇ ಕೊಡೋದು. ವಿತೌಟ್ ಟ್ರಾನ್ಸ್ಫರ್ ಬ್ಲಾಂಕ್ ಒಂದ್ ಗಾಡಿ ಕೊಡಲ್ಲ. ಯಾಕಂದ್ರೆ ನಾಳೆ ದಿವಸ ನಿಂಗೇನು ತೊಂದರೆ ಆಗ್ಬಾರ್ದು, ನನ್ಗೇನು ತೊಂದರೆ ಆಗ್ಬಾರ್ದು. ಆತರ ಮೇನ್ ಅದೇ ಬೇಕು. ಅಂಡ್ ಇಂಜಿನ್ ಗೆ ಗೇರ್ ಬಾಕ್ಸ್ ಎಲ್ಲ ನಾನು ಸರ್ಟಿಫೈಡ್ ಮಾಡಿರ್ತೀನಿ ಸರ್. ಆತರ ಇಲ್ಲ ನಾನು ಯಾವ್ದೋ ಒಂದು ಕಚರಾ ಗಾಡಿಗಳು ಕೊಡತ್ತೀನಿ ಅಂತ ಇಲ್ಲ. ಎಲ್ಲ ಕ್ಲೀನ್ ಆಗಿ ಚೆಕ್ ಮಾಡಿ ಎಲ್ಲ ಸರ್ಟಿಫೈಡ್ ನಮ್ಮ ಟೆಕ್ನಿಷಿಯನ್ಸ್ ಇದಾರೆ. ಎಲ್ಲ ಚೆಕ್ ಮಾಡಿ ಓಕೆ ಆದ್ಮೇಲೆ ನಮ್ ಗಾಡಿಗಳು ಒಳಗಡೆ ಹಾಕೋದು ನಾನು. ಇಲ್ಲಾಂದ್ರೆ ಆಚೆ ಕಡೆಯಿಂದ ಕಳ್ಸ್ಬಿಡ್ತೀನಿ. ಯಾಕಂದ್ರೆ ಸರ್ ಮೇನ್ ಥಿಂಗ್ ಟ್ರಸ್ಟ್ ಇಸ್ ಇಂಪಾರ್ಟೆಂಟ್. ಕ್ಯಾಶ್ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ ಸರ್. ಮೇನ್ ಟ್ರಸ್ಟ್ ಇರಬೇಕು. ಇವಾಗ ಟ್ರಸ್ಟ್ ಇದ್ರೆ ಕಸ್ಟಮರ್ ಇವಾಗ ನಮ್ಮ ಹತ್ರ ಬರೋದು. ಇವಾಗ 40 ಇಯರ್ಸ್ ಇಂದ ಇಲ್ಲಿ ಈ ಫೀಲ್ಡ್ ಅಲ್ಲಿ 40 ಇಯರ್ಸ್ ಇಂದ ಇದೇ ಒಂದೇ ಜಾಗ ಶೋರೂಮ್ ಇಟ್ಕೊಂಡಿದೀವಿ ಅಂದ್ರೆ ಟ್ರಸ್ಟ್ ಇದೆ ಅಂತಾನೆ ಎಲ್ಲರೂ ಜನಗಳು ಇರೋದು. ಇಲ್ಲಾಂದ್ರೆ ಯಾರು ಬಿಡಲ್ಲ ಸರ್ ವ್ಯಾಪಾರ ಮಾಡಕ್ಕೆ. ಯಾಕಂದ್ರೆ ಫೋರ್ಜರಿ ಮಾಡ್ತಾರೆ ಅಂತ ಎಲ್ಲ ಬರುತ್ತೆ. ದಿನ ಅಂತ 40 ಇಯರ್ಸ್ ಇಂದ ಇಲ್ಲೇ ಇದೀವಿ ಅಂದ್ರೆ ಒಂದ್ ಟ್ರಸ್ಟ್ ಮೇಲೆ ಇನ್ನು 40 ಇಯರ್ಸ್ ಹಳೆ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ನಮ್ಗೆ. ಯಾಕಂದ್ರೆ ಆ ಟ್ರಸ್ಟ್ ಇದೆ, ನಮ್ಮ ಹತ್ರ ಟ್ರಸ್ಟ್ ಇಟ್ಕೊಂಡಿದೀವಿ ಸರ್. ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಟಿಫೈಡ್ ಕಾರ್ಸ್ ಸಿಗೋದು. ಅಂಡ್ ನಮ್ ಕಡೆಯಿಂದ ಆರ್ಟಿಒ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ಏನ್ ತಿಳ್ಕೊಂಬೇಡಿ, ಎಲ್ಲ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಚೆಕ್ ಮಾಡಿ ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿನೇ ಕೊಡ್ತೀನಿ. ಏನು ₹1 ಕೇಸ್ ಏನಿದ್ರೂ ನಮ್ ಜವಾಬ್ದಾರಿ. ಎಲ್ಲ ಕ್ಲಿಯರ್ ಕಟ್ ಎಲ್ಲ ಮಾಡ್ಕೊಡ್ತೀನಿ. ಅಂಡ್ ಇಂಜಿನ್ ಗೆ ಎಲ್ಲ ನಾವು ಸರ್ಟಿಫೈಡ್ ಮಾಡ್ತೀವಿ. ಟ್ರೇಲ್ ಎಲ್ಲ ನೋಡ್ಕೊಂಡು ನಮ್ ಸರ್ಟಿಫೈಡ್ ಕಾರ್ ನಿಮ್ಗೆ ತೋರಿಸೋದು. ಅಂಡ್ ಮೇನ್ ಸರ್ ಕಸ್ಟಮರ್ ಈ ಆಫರ್ ಕಸ್ಟಮರ್ ನೋಡಲ್ಲ ಸರ್. ಮೇನ್ ಅವ್ರಿಗೆ ಏನ್ ನೋಡೋದಂದ್ರೆ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಟ್ರೆ ಕ್ವಾಲಿಟಿ ಕಾರ್ ಕೊಟ್ರೆ ಅವ್ರು ಹುಡ್ಕೊಂಡ್ ಬರ್ತಾರೆ. ಇವಾಗ ಸುಮ್ನೆ ನಾನು ಪ್ರೈಸಿಂಗ್ ಅಲ್ಲಿ ಜಾಸ್ತಿ ಕೊಟ್ಬಿಟ್ಟು ಇಲ್ಲಿ ಇದು ಕೊಡ್ತಾ ಇದೀನಿ ಅದು ಕೊಡ್ತಾ ಇದೀನಿ ಅಂದ್ರೆ ಪ್ರಶ್ನೆ ಇಲ್ಲ. ಗಾಡಿ ಮೇನ್ ಪ್ರೈಸಿಂಗ್ ಅಲ್ಲಿ ಕೊಡ್ಬೇಕು ಅವ್ರಿಗೆ. ನಾನು ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀನಿ. ಕಸ್ಟಮರ್ಗೆ ತಗೊಂಡ್ ಹೋದವೆಲ್ಲ ಅವ್ರು ಸಮಾನಾಗಿ ಓಡಿಸಿ ಸ್ವಲ್ಪ ದಿನ ತಗೊಂಡ್ ಬರ್ಬೇಕು ಸರ್. ನನ್ನ ಹತ್ರ ಇನ್ನೊಂದು ಆಪ್ಷನ್ಸ್ ಇದೆ ಅವ್ರಿಗೆ ಕಸ್ಟಮರ್ಸ್ಗೆ. ಬೈ ಬ್ಯಾಕ್ ಆಪ್ಷನ್ಸ್ ಇದೆ ನನ್ನ ಹತ್ರ. 1 ವರ್ಷ ಅವ್ರಿಗೆ ಬೇರೆಯವ್ರು ಕೊಡ್ತಾರೆ 8 days ಗೆ ಓಡಿಸ್ಬಿಟ್ಟು ಸರ್ಟಿಫೈಡ್ ಆಗಿಲ್ಲ ತಗೊಂಡ್ ಬನ್ನಿ ಕೊಟ್ಬಿಡ್ತೀವಿ ಅಂತ. ಆತರ ಇಲ್ಲ, ನಾನು 1 ವರ್ಷ ಟೈಮ್ ಕೊಡ್ತೀನಿ. ಓಡಿಸಿ ಅವ್ರಿಗೆ ಇಷ್ಟ ಆಗಿಲ್ಲ ತಗೊಂಡ್ ಬನ್ನಿ, ಒಂದು 20% ಮೈನಸ್ ಮಾಡಿ ರಿಟರ್ನ್ ಅಮೌಂಟ್ ಸ್ಪಾಟ್ ಅಲ್ಲಿ ಕೊಡ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಿದ್ದಾರೆ ನೋಡಿ, ಇಲ್ಲ ಆ ಗಾಡಿ ಎಲ್ಲ ಬೇರೆ ಗಾಡಿ ಬೇಕಂದ್ರೆ ಸ್ಪಾಟ್ ಅಲ್ಲಿ ಕೊಡ್ತೀನಿ. ಅವ್ರು ಹೇಳ್ತಿದ್ದಾರೆ. ಸೊ ನೀವು ಗಾಡಿ ತಗೊಂಡ್ ಹೋಗಿದ್ರೆ ಸ್ವಲ್ಪ ಯೂಸ್ ಮಾಡಿದ್ರೆ ಇಲ್ಲ ಹಂಗೆ ಸರ್ ಬೇರೆ ಗಾಡಿಗಳಿದ್ರೆ ತಂದ್ಬಿಟ್ಟು ಕೊಡ್ಬೋದಲ್ವಾ? ತಗೊಂಡ್ ಬನ್ನಿ ಬಿಡ್ಬೋದು ಸರ್. ಅವ್ರಿಗೆ ಯಾವ್ದು ಗಾಡಿ ಇದ್ರು ನಮ್ಮ ಹತ್ರ ತಗೊಂಡ್ ಬನ್ನಿ. ನಮ್ಮ ಹತ್ರ ಪಾರ್ಕಿಂಗ್ ಸೆಲ್ ಆಪ್ಷನ್ಸ್ ಇದೆ.
ಪಾರ್ಕಿಂಗ್ ಸೆಲ್ ಕೂಡ ಮಾಡ್ಕೊಡ್ತೀನಿ. ಇಲ್ಲ ಇಮಿಡಿಯೇಟ್ ನೀವು ಸೆಲ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಸೆಲ್ ಆಪ್ಷನ್ಸ್ ಇದೆ, ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ ನಿಮ್ಗೆ. ಇಲ್ಲ ಎಕ್ಸ್ಚೇಂಜ್ ಅಲ್ಲಿ ಬೇರೆ ಗಾಡಿಗಳು ನೋಡ್ತಾ ಇದೀರಾ, ನಿಮ್ ಹಳೆ ಗಾಡಿ ಕೊಟ್ಬಿಟ್ಟು ನಮ್ಮ ಹತ್ರ ಇನ್ನೊಂದ್ ಬೇರೆ ಗಾಡಿ ತಗೊಂತಾ ಇದೀರಾ ಅಂದ್ರೂ ಕೂಡ ಎಕ್ಸ್ಚೇಂಜ್ ಆಪ್ಷನ್ ಕೊಡ್ತೀನಿ, ಅದನ್ನು ಆಫರ್ ನಮ್ಮ ಹತ್ರ ನಡೆಯುತ್ತೆ ಸರ್. ಹೌದು ಸರ್. ಸರ್ ಇವತ್ತಿರೋ ಸ್ಟಾಕ್ ಅಲ್ಲಿ ಇಷ್ಟೊಂದು ಸ್ಟಾಕ್ ಇದೆ, ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇವತ್ತು ನಾನು ತೋರಿಸೋದು ಅಂದ್ರೆ 1,20,000 ಬಜೆಟ್ ಅಲ್ಲಿ ನಾನು ಸ್ಮಾಲ್ ಕಾರ್ ತೋರಿಸ್ತೀನಿ ನಿಮ್ಗೆ. ಅದು 2 ವೀಲರ್ ಪ್ರೈಸ್. ಈ ಮಳೆಗಾಲದಲ್ಲಿ ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಕಾರ್ ಸಿಗ್ತಾ ಅಂದ್ರೆ ಒಳ್ಳೇದು. ಯಾಕಂದ್ರೆ ಗಾಡಿಯಲ್ಲಿ ಕುತ್ಕೊಂಡು ಆರಾಮಾಗಿ 2 ವೀಲರ್ ಹೋಗೋದು, ಪೆಟ್ರೋಲ್ ಹಾಕೊಂಡು ಮಳೆಯಲ್ಲಿ ಇದು ಕಷ್ಟ ಆಗತ್ತೆ. So, ಅದೇ ಕಾರಲ್ಲಿ ಒಂದು AC ಹಾಕೊಂಡು ಆರಾಮಾಗಿ ಫ್ಯಾಮಿಲಿಗೆ 4 ಜನ ಕರ್ಕೊಂಡು ಹೋಗ್ಬೋದು. ಅದೇ 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತೀನಿ, ಅದನ್ನು ಲೋನ್ ಆಪ್ಷನ್ ಕೂಡ ಮಾಡ್ಕೊಡ್ತೀನಿ. ಅದಕ್ಕೆ 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ, ಅದನ್ನು ಕೂಡ ಲೋನ್ ಆಗುತ್ತೆ ಸರ್. ಲೋನ್ ಆರಾಮಾಗಿ 90% 80% ಲೋನ್ ಸರ್ 1 ಲಕ್ಷ ಸರ್ 1,20,000 ಗಾಡಿ ಲೋನ್ ಕೂಡ ಅದನ್ನು ಲೋನ್ 90% ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಟ್ಟು ಹೌದು 100% ಆತರ ಆಪ್ಷನ್ಸ್ ಇದೆ. ಬನ್ನಿ ಗಾಡಿಗಳು ನೋಡಿ, ಅವ್ರಿಗೆ ಯಾವ ಸರ್ಟಿಫೈಡ್ ಆಗುತ್ತೆ ಸರ್. ಬನ್ನಿ, ಇಲ್ಲಿ ಇರೋದ್ ಗಾಡಿ ಅಂತಾನೆ ಎಲ್ಲ ತಿಳ್ಕೊಂಡ್ಬೇಡಿ, ನನ್ನ ಹತ್ರ ಇನ್ನೂ ಆಪ್ಷನ್ಸ್ ಇದೆ. ಇವಾಗ ನನ್ನ ಹತ್ರ ಜಾಗ ಎಷ್ಟಿದೆ ಅಷ್ಟೇ ನನ್ನ ಗಾಡಿಗಳು ತೋರ್ಸಕ್ಕಾಗೋದು. ಇನ್ನೂ ಗಾಡಿಗಳು ಬೇಕಂದ್ರೆ ನಮ್ಮ ಹತ್ರ ಬಂದ್ರೆ ನಾವು ವಿಸಿಟ್ ಮಾಡಿದ್ರೆ ಶೋರೂಮ್ಗೆ ನನ್ನ ಗಾಡಿಗಳು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯಾವ ಬಜೆಟ್ ಅಲ್ಲಿ ಬೇಕಾ, ನಿಮ್ಗೆ 1 ಲಕ್ಷ ಒಳಗಡೆ ಬಜೆಟ್ ಬೇಕಂದ್ರೂ ಗಾಡಿ ನನ್ನ ಹತ್ರ ಆಪ್ಷನ್ ಸಿಗುತ್ತೆ. ನಿಮ್ಗೆ 1 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಗಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲ 1 ಲಕ್ಷ ಮೇಲೆನಾ, 2 ಲಕ್ಷನಾ, 5 ಲಕ್ಷನಾ, ಎಷ್ಟು ನಿಮ್ಗೆ ಅಮೌಂಟ್ ಇರುತ್ತೆ ಸರ್ಟಿಫೈಡ್ ಆಗುತ್ತೆ ಆ ಬಜೆಟ್ ಅಲ್ಲಿ ನಾನು ಗಾಡಿಗಳು ತೋರಿಸ್ಕೊಡ್ತೀನಿ. ಹೌದಾ ಸರ್? ಅವರು ಕಂಪ್ಲೀಟ್ ಆಗಿ ಸಂಪೂರ್ಣ ಮಾಹಿತಿ ಕೊಟ್ಟರೆ ನಿಮ್ಗೆ ಯಾವ್ದು ಡೌಟ್ಸ್ ಇರ್ಬೋದು, ಆತರ ಕಂಪ್ಲೀಟ್ ಆಗಿ ಮಾಹಿತಿ ಹೇಳಿದ್ರು. ಅವ್ರ ಶೋರೂಮ್ ಬಗ್ಗೆ ಹೇಳಿದ್ರು. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಇಲ್ಲಿ ಶೋರೂಮ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ತುಂಬಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿರ್ತೀರಾ. ಸೊ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅನ್ಬೋದು. ಅವ್ರು ತುಂಬಾನೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರೋ, ಜಾಸ್ತಿ ಮಾತಾಡಬೇಡ. ಸೊ ವಿಡಿಯೋ ಲಾಂಗ್ ಆಗ್ಬಿಡುತ್ತೆ. Okay. ಸೊ ವಿಡಿಯೋನ ಶುರು ಮಾಡೋಣ ಸರ್. ಬನ್ನಿ ಸರ್, ವಿಡಿಯೋನ ಶುರು ಮಾಡೋಣ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಹೇಳಿ ಸರ್. ನಮ್ ಸಾಗರ್ ಕಾರ್ಸ್ ಅಲ್ಲಿ ಫಸ್ಟ್ ಗಾಡಿ ಒಂದು ಲೋ ಬಜೆಟ್ ಅದು ಕಾರ್ ನೋಡ್ತಾ ಇದೀರಾ. ನಮ್ ಕಣ್ಮುಂಗಡೆ ಇದೆ ಟಾಟಾ ನ್ಯಾನೋ ಇದೆ, 2014 ಮಾಡಲ್ LX ವೇರಿಯಂಟ್. LX ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ, ಅಂಡ್ ಬ್ಲೂಟೂತ್ ಸಿಸ್ಟಮ್ ಕೂಡ ಬರುತ್ತೆ. ಇದು ನ್ಯೂ ಶೇಪ್, ಇದು ಟಾಟಾ ನ್ಯಾನೋ 2014 ಮಾಡಲ್ ನೋಡ್ತಾ ಇದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. LX ವೇರಿಯಂಟ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ನೋಡಬಹುದು ಇಲ್ಲಿ ಡ್ಯಾಶ್ ಬೋರ್ಡ್ಸ್ ಎಲ್ಲ ಬರುತ್ತೆ ನಿಮ್ಗೆ, ಅಂಡ್ ನಿಮ್ಗೆ ಕಂಪನಿದು ಬ್ಲೂಟೂತ್ ಸಿಸ್ಟಮ್ ಕೂಡ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ. ಇದರಲ್ಲಿ ಲೋ ಸ್ಟೀರಿಂಗ್ ಇದೆ. ಟಾಟಾ ನ್ಯಾನೋ LX ಗೆ ಬರಲ್ಲ, ಯಾಕಂದ್ರೆ ಟ್ವಿಸ್ಟ್ ಇಂದ ಬಂದಿರೋದು. ಇದು ನೋಡಬಹುದು ಲೋ ಬಜೆಟ್ ಕಾರು, 2014 ವೆಹಿಕಲ್. ಸಿಟಿಯಲ್ಲಿ ಓಡಾಡಕ್ಕೆ ಈ ಮಳೆಗಾಲದಲ್ಲಿ ಆರಾಮಾಗಿ ಫ್ಯಾಮಿಲಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ 2 ವೀಲರ್ ಮಳೆಗಾಲದಲ್ಲಿ ಆಗಲ್ಲ. ಅದೇ 2 ವೀಲರ್ ಪ್ರೈಸ್ ಅಲ್ಲಿ ನಿಮಗೆ ಕಾರ್ ಕೊಡ್ತೀನಿ, ಅದನ್ನು ಕೂಡ ಟಾಟಾ ನ್ಯಾನೋ. 4 ಜನ ಆರಾಮಾಗಿ ಕುತ್ಕೊಂಡು ಓಡಾಡಬಹುದು. ಮೈಲೇಜ್ ಕಾರು, ಸೇಮ್ ಲೈಕ್ 2 ವೀಲರ್ ತರ ಮೈಲೇಜ್ ಬರುತ್ತೆ. ಸಿಟಿಯಲ್ಲಿ 25-30 ಬರುತ್ತೆ, ಲಾಂಗ್ ಅಲ್ಲಿ 30+ ಬರುತ್ತೆ ಮೈಲೇಜ್. 42,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್ ವೆಹಿಕಲ್, 2014 ಮಾಡಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಈ ಗಾಡಿಗೆ ಕಸ್ಟಮರ್ 1,45,000 ಬೇಕಂತ ಹೇಳ್ತಾರೆ. ಫೈನಲ್ ಸರ್, ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬರೋರಿಗೆ 1,20,000 ಮಾಡ್ಕೊಡ್ತೀನಿ ಸರ್. ಸರ್ 2 ವೀಲರ್ ಬಜೆಟ್ ಸರ್, ಆಕ್ಚುಲಿ ಇದು 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. 2014 ಮಾಡಲ್, ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಟಾಟಾ ನ್ಯಾನೋ, ಅದನ್ನು ನ್ಯೂ ಶೇಪ್ ಕೊಡ್ತಾ ಇದೀನಿ. 14 ಮಾಡಲ್ 1,20,000ಗೆ 1,20,000ಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. ಸರಿ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಇದೆ ಸರ್ ನಮ್ಮ ಮುಂದೆ. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದೀರಾ ಫೋರ್ಡ್ ಫಿಗೋ ಇದೆ, ಅದನ್ನು ಕೂಡ ZX ವೇರಿಯಂಟ್, ಪೆಟ್ರೋಲ್ ಇಂಜಿನ್ ನೋಡ್ತಾ ಇದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಬಹುದು ಫೋಗ್ ಲ್ಯಾಂಪ್ ಬರುತ್ತೆ, ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ. ಮಾರ್ಕೆಟ್ ಇದು ಕಂಪನಿಯಿಂದ, ಪ್ಲಸ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ನೋಡ್ತಾ ಇದೀರಾ. ಸಿಸ್ಟಮ್ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಫೋರ್ಡ್ ಫಿಗೋ ನೋಡ್ತಾ ಇದೀರಾ. 2011 ಮಾಡಲ್. ಮೈಲೇಜ್ ಅಲ್ಲಿ ನೋಡ್ತಾ ಇದೀರಾ. ಸಿಟಿಯಲ್ಲಿ ಆರಾಮಾಗಿ ನಿಮ್ಗೆ 13 15 ಒಳಗಡೆ ಬರುತ್ತೆ. ನಿಮ್ಗೆ ಟಾಪ್ ಲಾಂಗ್ ಅಲ್ಲಿ ನಿಮ್ಗೆ 16-17 ಬರುತ್ತೆ. ನೋಡಬಹುದು ರೈಟ್ ಓನ್ ಬಾಡಿ ಲೈನ್, ಎಲ್ಲಿನೂ ಒಂದು ಸ್ಕ್ರಾಚಸ್ ಡೆಂಟ್ ಏನಿಲ್ಲ. ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ ಫೋರ್ಡ್ ಫಿಗೋ. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ದಾರೆ. ಕಸ್ಟಮರ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ 1,95,000 ಮಾಡ್ಕೊಡ್ತೀನಿ. 1,95 ಫೈನಲ್ ಆಗುತ್ತೆ ಸರ್. ಫೈನಲ್ 2011 ಮಾಡಲ್ ಫೋರ್ಡ್ ಫಿಗೋ ಕೊಡ್ತಾ ಇದೀನಿ 1,95,000ಗೆ. ಈ ತರ ಒಳ್ಳೆ ಕ್ಲೀನ್ ಕಾರ್ ಎಲ್ಲಿನೂ ಸಿಗಲ್ಲ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದೀರಾ 2018 ಮಾಡಲ್ ಲೇಟೆಸ್ಟ್ ಕಾರ್ ಇದೆ, ಅದನ್ನು ಕೂಡ ಕ್ವಿಡ್ ಕ್ಲೈಂಬರ್ ಅಂತ ಹೇಳ್ತೀವಿ ಗಾಡಿಗೆ. ನೋಡ್ತಾ ಇದೀರಾ 2018 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. ಕ್ವಿಕ್ ಕ್ಲೈಂಬರ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ನಿಮ್ಗೆ ನೋಡ್ತಾ ಇದೀರಾ ಬಾಡಿ ಟು ಇದು ನಿಮ್ಗೆ ಕಲರ್ಸ್ ಎಲ್ಲ ಆರೆಂಜ್ ಕಲರ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಸೈಡ್ ಮಿರರ್ಸ್ ಎಲ್ಲ ಆರೆಂಜ್ ಕಲರ್ ಬರುತ್ತೆ. ಕ್ಲೈಂಬರ್ ಅಂತ ಬರುತ್ತೆ. ಅಂಡ್ ಕ್ಲೈಂಬರ್ ಅಲ್ಲಿ ನಿಮ್ಗೆ ಒಳಗಡೆ ಇಂಟೀರಿಯರ್ ಕೂಡ ಸೇಮ್ ಲೈಕ್ ಆರೆಂಜ್ ಕಲರ್ ಪ್ಲಸ್ ಗ್ರೇ ಕಲರ್ ಸೀಟ್ಸ್ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಜೊತೆಯಲ್ಲಿ ಇದೆ. ನೋಡಬಹುದು ವೆಹಿಕಲ್ ತುಂಬಾ
ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಕಸ್ಟಮರ್ ಪ್ರೈಸಿಂಗ್ ನೋಡ್ತಾ ಇದ್ರೆ 3,55,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 3,10,000 ಬಂದ್ರೆ ಒಂದು 18 ಮಾಡಲ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ಒಂದು ಸ್ಯಾಂಟ್ರೋ ಇದೆ ನನ್ನ ಹತ್ರ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಯಾಂಟ್ರೋ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಗಾಡಿ ಪರ್ಫಾರ್ಮೆನ್ಸ್ ಒಳ್ಳೆ ಇರುತ್ತೆ, ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಆಗ್ಲಿ ಒಂದು ಫ್ಯಾಮಿಲಿ ಯೂಸ್ ಗೆ ಒಳ್ಳೆ ಗಾಡಿ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಸ್ಯಾಂಟ್ರೋ 2011 ಮಾಡಲ್ ನನ್ನ ಹತ್ರ GLS ಒಂದಿದೆ, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 61,000 ಕಿಲೋಮೀಟರ್ಸ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಈ ಗಾಡಿಗೆ ಅರೌಂಡ್ 2,65,000 ಹೇಳ್ತಾ ಇರೋದು. ಫೈನಲ್ ಒಂದು 2,30,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಅದೇ ತರಾನೇ ಸ್ಯಾಂಟ್ರೋ ತರಾನೇ ಒಂದು ಹೋಂಡೈದಲ್ಲಿ ಹೋಂಡೈ i10 ಇದೆ ನೋಡ್ತಾ ಇದ್ದೀರಾ. 2011 ಮಾಡಲ್ ಹೋಂಡೈ i10 ಎರಾ ಸಿಂಗಲ್ ಓನರ್ ವೆಹಿಕಲ್. ಅದನ್ನು ಕೂಡ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ, ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್ ಅಂಡ್ ಟೈರ್ಸ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಗಾಡಿ ಬಂದ್ಬಿಟ್ಟು ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ಸ್. ಮೈಲೇಜ್ ಇಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಬೆಲೆ ಬರುತ್ತೆ. ಡೀಸೆಲ್ ಅಲ್ವಾ ಸರ್, ಪೆಟ್ರೋಲ್ ಇಂಜಿನ್ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,65,000 ಹೇಳ್ತಾ ಇರೋದು. ಫೈನಲ್ ಒಂದು 2,45,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ನಮಗೆ ನೋಡ್ತಾ ಇದ್ದೀರಾ ಒಂದು ಮಾರುತಿದಲ್ಲಿ ಯಾರು ಆಟೋಮೆಟಿಕ್ ಕಾರ್ ನೋಡ್ತಾ ಅವ್ರಿಗೆ ಹತ್ರ ಬೆಸ್ಟ್ ಕಾರು, ಅದನ್ನು ಕೂಡ ಮೇಂಟೆನೆನ್ಸ್ ಕಮ್ಮಿ ಕಾರ್, ಮೈಲೇಜ್ ಕಾರು, ಅದನ್ನು ಆಟೋಮೆಟಿಕ್ ಕಾರ್ ನೋಡ್ತಾ ಇದೀರಾ. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಆಟೋಮೆಟಿಕ್ ಕಾರ್ ಬೇಕಂದ್ರೆ ನನ್ನ ಹತ್ರ ಸ್ಮಾಲ್ ಕಾರ್ ಆಟೋಮೆಟಿಕ್ ಕಾರ್ ಇದೆ, ಅದನ್ನು ಮಾರುತಿ ಎ ಸ್ಟಾರ್ ನೋಡ್ತಾ ಇದೀರಾ. ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಇದೆ, ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಕಸ್ಟಮರ್. ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಇದೆ ಅಂಡ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ಬ್ಲೂಟೂತ್ ಸಿಸ್ಟಮ್ ಬರುತ್ತೆ ಇದಕ್ಕೆ. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಸಿಂಗಲ್ ಓನರ್ ಕಾರು, ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಕಸ್ಟಮರ್ 3,10,000 ಹೇಳ್ತಾ ಇರೋದು. ಫೈನಲ್ ಒಂದು 2,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಹೇಳಿ ಸರ್. ಇನ್ನೊಂದು ನಮ್ಮ ಹತ್ರ ಒಂದು ಲೇಟೆಸ್ಟ್ ಕಾರು, ಲೋ ಬಜೆಟ್ ಕಾರ್, ಅದನ್ನು ಕೂಡ ಡೀಸೆಲ್ ಕಾರು ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಡೀಸೆಲ್ ಚೆವರ್ಲೆಟ್ ಬಿಟ್ 2013 ಮಾಡಲ್, ಅದನ್ನು ಕೂಡ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ ನಿಮಗೆ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. ತುಂಬಾ ಚೆನ್ನಾಗಿದೆ. LS ವೇರಿಯಂಟ್, AC ಪವರ್ ಸ್ಟೀರಿಂಗ್ ಬರುತ್ತೆ ಇದಕ್ಕೆ. ಅಂಡ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. 13 ಮಾಡಲ್ ಡೀಸೆಲ್ ಗಾಡಿ ಯಾರು ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. 2013 ಮಾಡಲ್. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, 1,90,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಸರ್. ಇದು ಡೀಸೆಲ್ 2013 ಮಾಡಲ್ ಸರ್. ಬನ್ನಿ ಗಾಡಿ ನೋಡಿ ಹೆಂಗಿದೆ ಅಂತ, ಇನ್ನು ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಒಂದು ಮೈಲೇಜ್ ಗಾಡಿ, ಲೇಟೆಸ್ಟ್ ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಅದನ್ನು ಕೂಡ ಫಾಸ್ಟ್ ಮೂವಿಂಗ್ ಕಾರ್ ಅಂತ ಹೇಳ್ಬೋದು ಸರ್. ನಮ್ಮ ಹತ್ರ ಈ ಗಾಡಿಗಳು ತಿಂಗಳಿಗೆ 4-5 ಗಾಡಿಗಳು ನಾವು ಕೊಡ್ತೀವಿ ಸರ್, ಅಷ್ಟು ಫಾಸ್ಟ್ ಮೂವಿಂಗ್ ಕಾರ್ ಇದು. 2012 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ಇಂಜಿನ್, ಅದನ್ನು ಕೂಡ ಮೈಲೇಜ್ ಕಾರು. ಡೀಸೆಲ್ ನಿಮಗೆ ಗೊತ್ತು ಎಲ್ಲರಿಗೆ, ಫೋರ್ಡ್ ಫಿಗೋ ಡೀಸೆಲ್ ಕಂಪೇರ್ ಮಾಡ್ಕೊಳ್ಳಿ. ಸಿಟಿಯಲ್ಲಿ ನಿಮಗೆ 18-20 ಮಿಸ್ಸೇ ಇಲ್ಲ, ಲಾಂಗ್ ಅಲ್ಲಿ 24-25 ಬರುತ್ತೆ ನಿಮಗೆ ಸರ್. ಇದು ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ ಡೀಸೆಲ್ ಇಂಜಿನ್ ವೆಹಿಕಲ್. ಒಳಗಡೆ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 2,15,000 ಬಂದ್ರೆ ಒಂದು ಫೋರ್ಡ್ ಫಿಗೋ 2012 ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಒಂದು ಚವರ್ಲೆಟ್ ಸೇಲ್ ಇದೆ, 2015 ಮಾಡಲ್ ಗಾಡಿ, ಅದನ್ನು ಕೂಡ ಡೀಸೆಲ್ ಕಾರ್ ಸರ್. ಇದನ್ನು ಕೂಡ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ. 15 ಮಾಡಲ್ ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಅದನ್ನು ಟಾಪ್ ಎಂಡ್ ವೆಹಿಕಲ್ ಸರ್, ವಿತ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡು ಗ್ಲಾಸ್ ಬರುತ್ತೆ ಅಂಡ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ಸರ್. ಆ ತರ ಟಾಪ್ ಎಂಡ್ ಗಾಡಿ 15 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಎಷ್ಟಿಗೆ ಗೊತ್ತಾ, ಬೇರೆ ಕಸ್ಟಮರ್ ಹೇಳ್ತಾ ಇರೋದು 2,95,000, ಅವ್ರು ಅಷ್ಟಕ್ಕೇನು ಬೇಡ ಸರ್, ಒಂದು 2,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಬಲಿನೋ ಇದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ 2017 ಮಾಡಲ್ ವೆಹಿಕಲ್, ಡೆಲ್ಟಾ ವೇರಿಯಂಟ್, ಪೆಟ್ರೋಲ್ ಇಂಜಿನ್, 2017 ಮಾಡಲ್, ಡ್ರಿವೆನ್ 53,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಬಹುದು. ಬಾಡಿ ಲೈನ್ ಟೈರ್ಸ್ ಕೂಡ ಹೊಸ ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಜೊತೆಯಲ್ಲಿ ಇದೆ. ಒಳಗಡೆ ಇಂಟೀರಿಯರ್ ನೋಡಬಹುದು, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ ಅಂಡ್ ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಬರುತ್ತೆ ನಿಮಗೆ, ಮ್ಯಾಕ್ ವೀಲ್, ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡು ಗ್ಲಾಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ಸರ್ ಲೋನ್ ಆಗ್ಬೋದಲ್ಲ ಸರ್ ಇದಕ್ಕೆ? ಆರಾಮಾಗಿ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಸರ್ ಇದು. ಸರ್ ನಮ್ಮ ಮುಂದೆ ಒಂದು ಸ್ಕೋಡಾ ಇದೆ ಸರ್, ಸ್ಕೋಡಾ ಫ್ಯಾಬಿಯಾ ಬಂದ್ಬಿಟ್ಟು 2011 ಮಾಡಲ್ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2011 ಮಾಡಲ್ ಫ್ಯಾಬಿಯಾ ಆಂಬಿಯಂಟ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ ಆಂಬಿಯಂಟ್ ಅಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ಇದಕ್ಕೆ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಒಳಗಡೆ ಇಂಟೀರಿಯರ್ ಆಗ್ಲಿ,
ಎಕ್ಸ್ಟೀರಿಯರ್ ಆಗ್ಲಿ ಟೈರ್ಸ್ ಕಂಡೀಷನ್ ಕೂಡ ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 2,65,000 ಹೇಳ್ತಾ ಇರೋದು. ಫೈನಲ್ ನಂದು 2,15,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ಕ್ರೇಜಿ ಎಲ್ಲದು ಜನದು ಹುಡುಗರದು ನಮ್ದು ಯಂಗ್ಸ್ಟರ್ಸ್ ಅಂದ್ರೆ ಬಾರಿ ಫೇಮಸ್ Volkswagen ಅಲ್ಲಿ ಪೋಲೋ GT ಅಂದ್ರೆ ಇನ್ನೂ ಜಾಸ್ತಿ ಡಿಮ್ಯಾಂಡೆಡ್ ಸರ್. ಇದು ನೋಡ್ತಾ ಇದ್ದೀರಾ 2016 ಮಾಡಲ್ ಪೋಲೋ GT ಇದೆ. ಅದನ್ನು 1.5 TDI ಇಂಜಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ನಿಮ್ಗೆ ಇದರಲ್ಲಿ ಕಟ್ ಸ್ಟೇರಿಂಗ್ ಬರುತ್ತೆ, ನಿಮ್ಗೆ ಕಟ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಮ್ಯಾಗ್ ವೀಲ್, ಫೋಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿದೆ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ಫೈನಲ್ 5,90,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ದರ್ಶನ್ ರೆಡಿಗೋ ಇದೆ ಸರ್. ನೋಡಬಹುದು ಡೆಕ್ಸನ್ ರೆಡಿಗೋ ಇದೆ. 2016 ಮಾಡಲ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಅರೌಂಡ್ ಡ್ರಿವೆನ್ 33,000 ಕಿಲೋಮೀಟರ್ಸ್. ಸಿಂಗಲ್ ಓನರ್ ವೆಹಿಕಲ್ ಡೆಕ್ಸನ್ ರೆಡಿಗೋ. ಯಾರು ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು, ಸಿಟಿಯಲ್ಲಿ ಓಡಾಡಕ್ಕೆ ಗಾಡಿ ಬೇಕು, ಫ್ಯಾಮಿಲಿ ಯೂಸ್ಗೆ ಅಂತ ನೋಡ್ತಾವ್ರಿಗೆ ನಾನು ಬೆಸ್ಟ್ ಕಾರ್ ಕೊಡ್ತೀನಿ. 800 ಆಲ್ಟೋ ಎಲ್ಲ ತಗೊಂತೀರಾ, ಅದು ಆ ಬಜೆಟ್ ಅಲ್ಲಿ ಸಿಗಲ್ಲ. 16 ಮಾಡಲ್ ನಾನು ಆ ಬಜೆಟ್ ಅಲ್ಲಿ 16 ಮಾಡಲ್ ಕೊಡ್ತಾ ಇದ್ದೀನಿ. ಏನ್ ಬಜೆಟ್ ಗೊತ್ತಾ? ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. ಒಂದು 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಡೀಸೆಲ್ और ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ ಸರ್. ಲಾಂಗ್ ಅಲ್ಲಿ 22-23 ಬರುತ್ತೆ ನಿಮ್ಗೆ. ಸರ್ ಇನ್ನು ಮುಂದೆ ಒಂದು i20 ಇದೆ ಸರ್. i20 ನೋಡ್ಬೋದು. ಲೇಟೆಸ್ಟ್ ಕಾರ್ ಯಾರು ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ. 2017 ಮಾಡಲ್ i20 ಇದೆ. ಅದನ್ನು ಕೂಡ ಬರೀ 33,000 ಓಡಿರೋದು ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದೀರಾ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಇದಕ್ಕೆ ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. 33,000 ನೋಡಿರೋದು ಗಾಡಿ ಎಲ್ಲಿನೂ ಮಾರ್ಕೆಟ್ ಅಲ್ಲಿ ಸಿಗಲ್ಲ. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,95,000 ಹೇಳ್ತಾ ಇರೋದು. ಒಂದು 6,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಎಷ್ಟು ಸರ್ ಇದಕ್ಕೆ? ಸರ್ ಸಿಂಗಲ್ ಓನರ್ ವೆಹಿಕಲ್ 2017 ಮಾಡಲ್ ವೆಹಿಕಲ್ ಕೊಡ್ತಾ ಇರೋದು. i20 ಸ್ಪೋರ್ಟ್ಸ್ ಆಪ್ಷನಲ್ ಪೆಟ್ರೋಲ್ ಇಂಜಿನ್. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಮಾರುತಿದಲ್ಲಿ ಆಟೋಮೆಟಿಕ್ ಸೆಲಿರಿಯೋ ಇದೆ. ಇದನ್ನು ಕೂಡ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಟಾಪ್ ಎಂಡ್ ವೇರಿಯಂಟ್ ZXi ಪ್ಲಸ್ ಆಟೋಮೆಟಿಕ್. ಇದರಲ್ಲಿ ನಿಮಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಅಂಡ್ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಗೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಬಹುದು ಇಂಟೀರಿಯರ್ ಹೊಸ ಲೆದರ್ ಸೀಟ್ಸ್ ಎಲ್ಲ ಆಲ್ಮೋಸ್ಟ್ ಆ ಕಸ್ಟಮರ್ ಹಾಕಿದ್ದಾರೆ. ಚೆನ್ನಾಗಿದೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 52,000 ಓಡಿರೋದು ವೆಹಿಕಲ್ ಸರ್. ಕಸ್ಟಮರ್ ಇದಕ್ಕೆ ಅರೌಂಡ್ 4,65,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ ಒಂದು 4,25,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ಹಾಗೆ ಒಂದು ನ್ಯೂ ಶೇಪ್ ಶಿಫ್ಟ್ ಇದೆ ನಮ್ಮ ಮುಂದೆ ಸರ್. ಸರ್ ನ್ಯೂ ಶೇಪ್ ಅಲ್ಲ ಸರ್, ಹೊಸ ಗಾಡಿ ಅಂತ ಹೇಳಿ ಸರ್. 2022 ಮಾಡಲ್ ವೆಹಿಕಲ್ ಬೇರೆ 20,000 ಓಡಿರೋದು. ಯಾರು ಹೊಸ ಗಾಡಿ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ. ಅದನ್ನು ಮಾರುತಿ ಶಿಫ್ಟ್ ZXi ಆಪ್ಷನ್ ಅಲ್ಲಿ. ಇದು ಟಾಪ್ ಎಂಡ್ ವೇರಿಯಂಟ್, ಡ್ಯೂಲ್ ಏರ್ ಬ್ಯಾಗ್, ABS, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಇದೆ, ಅಂಡ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸ್ಟೇರಿಂಗ್ ಆಟೋ ಕಂಟ್ರೋಲ್. ಅದನ್ನು ಕೂಡ ಕಟ್ ಸ್ಟೇರಿಂಗ್ ಬರುತ್ತೆ. ಇದಕ್ಕೆ ನೀವು ನೋಡ್ತಾ ಇದೀರಾ ಕಟ್ ಸ್ಟೇರಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಯಾರು ಹೊಸ ಗಾಡಿ ನೋಡ್ತಾ ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಈ ಗಾಡಿ ತಗೊಳ್ಳಿ ಅಂತ. ಯಾಕಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಲೇಟೆಸ್ಟ್ ಗಾಡಿ ಇದೆ, 22 ಮಾಡಲ್ ಗಾಡಿ ಇದೆ. ಜಸ್ಟ್ ಡಿವೈನ್ ಅರೌಂಡ್ 20,000 ಕಿಲೋಮೀಟರ್ ಸಿಂಗಲ್ ಓನರ್ ಕಾರು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 775 ಹೇಳ್ತಾ ಇರೋದು ಸರ್. ಅಷ್ಟೂ ಬೇಡ ಸರ್, ಒಂದು 745 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 90% ಲೋನ್ ಸರ್ ಆರಾಮಾಗಿ 90 to 95% ಲೋನ್ ಮಾಡ್ಕೊಡ್ತೀನಿ. ಅವ್ರ ಸ್ಯಾಲರಿ 1 ಲಕ್ಷ ಮೇಲೆ ಸ್ಯಾಲರಿ ಅವ್ರ ಕಸ್ಟಮರ್ ಇದ್ರೆ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ಹೌದು 0 ಡೌನ್ ಪೇಮೆಂಟ್ ಇಲ್ಲ, ಸ್ಯಾಲರಿ ಇಲ್ಲ, ಅವರು ಒಂದು ಬಿಸ್ನೆಸ್ ಮ್ಯಾನ್ ಇದಾರೆ, ಇಲ್ಲ ಸ್ವಂತ ಮನೆ ಇದಾರೆ, ಆ ತರ ಕಸ್ಟಮರ್ಸ್ ಗೆ 95% ಲೋನ್ ಮಾಡ್ಕೊಡ್ತೀನಿ ಸರ್. ಇವಾಗ ಇಲ್ಲಿ ತನಕ ನಾನು ಎಲ್ಲ ಹ್ಯಾಚ್ ಬ್ಯಾಕ್ ಗಾಡಿಗಳು ತೋರಿಸಿದೀನಿ. ನಮ್ಮ ಹತ್ರ ಇವಾಗ ಸೆಡಾನ್ ಕಾರ್ ಎಷ್ಟಿದೆ ಅಂತ ಸೆಡಾನ್ ಕಾರ್ಸ್ ತೋರಿಸ್ತೀನಿ. ನೋಡ್ಬೋದು ಅದು ಸೆಡಾನ್ ಕಾರ್ ಅಲ್ಲಿ ಫಸ್ಟ್ ಗಾಡಿ ನೋಡ್ಬೋದು ನೀವು. ಶೋರ್ಟ್ ಫಿಯೆಸ್ಟಾ ಸ್ಟೈಲಿ ವೇರಿಯಂಟ್ ಕೊಡ್ತೀನಿ. ಅದನ್ನು ಡೀಸೆಲ್ ಕಾರು, ಸಿಂಗಲ್ ಓನರ್ ವೆಹಿಕಲ್, 2012 ಮಾಡಲ್. ಇದು ಯೂನಿಕ್ ಕಲರ್, ಇದು ಬ್ಲೂ ಕಲರ್. ಜಾಸ್ತಿ ಕಲರ್ಸ್ ಇದು ಸಿಗಲ್ಲ ನಿಮ್ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ನೋಡಬಹುದು. ಈಕೋ ಸ್ಪೋರ್ಟ್ಸ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಬರುತ್ತೆ, ಅಂಡ್ ನಿಮ್ಗೆ ಟೈರ್ಸ್ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ. ಲಾಂಗ್ ಅಲ್ಲಿ ಒಂದು 22-23 ಮೈಲೇಜ್. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಸರ್. ತುಂಬಾ ಚೆನ್ನಾಗಿ ಮೈಲೇಜ್ ಬರುತ್ತೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ನೋಡ್ಬೋದು ಬಾಡಿ ಲೈನ್ ಎಲ್ಲಿನೂ ಕೂಡ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ ಸರ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 3,45,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್. ಟಾಪ್ ಲೈನ್ ಗಾಡಿ ಕೊಡ್ತಾ ಇದೀನಿ ಸರ್. 2,90,000 ಮಾಡ್ಕೊಡ್ತೀನಿ ಸರ್.
ಸ್ಕೋಡಾ ರಾಪಿಡ್ ಇದೆ, ಇದನ್ನು ಕೂಡ ಜಸ್ಟ್ ಇವತ್ತೇ ಬಂದಿರೋದು ಗಾಡಿ, ಇನ್ನು ನಾನು ರಿಫರ್ಬ್ ಮಾಡಿಸಿಲ್ಲ, ಎಲ್ಲ ರಿಫರ್ಬ್ ಮಾಡ್ಕೊಡ್ತೀನಿ ಸರ್. 2016 ಮಾಡಲ್ ರಾಪಿಡ್ ಸ್ಟೈಲಿ ವೇರಿಯಂಟ್ ಇದು ನೋಡ್ತಾ ಇದ್ದೀರಾ, ನ್ಯೂ ಶೇಪ್ 2016 ಮಾಡಲ್ ಪೆಟ್ರೋಲ್ ಇಂಜಿನ್, ಅಲಾಯ್ ವೀಲ್ಸ್ ಇದೆ, AC ಪವರ್ ಸ್ಟೀರಿಂಗ್, 4 ಏರ್ ಬ್ಯಾಗ್, ABS ಅಂಡ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ಆಟೋ AC ಬರುತ್ತೆ, ಔಟ್ ಆಫ್ ಆಗಿ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್ ರಾಪಿಡ್ ನೋಡ್ತಾ ಇದೀರಾ, ವೆಹಿಕಲ್ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್, ಆ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಕಸ್ಟಮರ್ 5,25,000 ಹೇಳ್ತಾ ಇರೋದು ಸರ್, ಅದನ್ನು 525 ಮಾರ್ಕೆಟ್ ಅಲ್ಲಿ ಇಲ್ಲ, 6.5 ಕಮ್ಮಿ ಇಲ್ಲ ಮಾರ್ಕೆಟ್ ಅಲ್ಲಿ. ಕಸ್ಟಮರ್ ಪ್ರೈಸ್ ಕೊಡ್ತಾ ಇಲ್ಲ ಸರ್, ಇನ್ನೂ ಕಮ್ಮಿ ಕೊಡ್ತೀನಿ, 4,75,000 2016 ಮಾಡಲ್ ರಾಪಿಡ್ ಕೊಡ್ತಾ ಇದೀನಿ ಸರ್. ಬೆಸ್ಟ್ ಪ್ರೈಸ್ ಅನ್ಬೋದು, ಯಾರು ಬೆಸ್ಟ್ ಇಂದ ಬೆಸ್ಟ್ ಪ್ರೈಸ್ ಸರ್, ಯಾರು ಕೊಡಲ್ಲ. ಬನ್ನಿ ನಮ್ ಗಾಡಿ ನೋಡಿ, ಇಷ್ಟ ಆಗ್ಬಿಟ್ರೆ ನೀವು ಬಿಡಲ್ಲ, ಗಾಡಿ ಆ ತರ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಪ್ಯೂರ್ ಕೆ ವೆಹಿಕಲ್, ನಾಟ್ ಮೈಗ್ರೇಟೆಡ್ ಕಾರು. ಯಾರಿಗೆ ಲೋನ್ ಬೇಕಂದ್ರೆ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ, ₹1 ಕೊಡಬೇಡಿ, ಜಸ್ಟ್ ಬನ್ನಿ, ಲೋನ್ ಡಾಕ್ಯುಮೆಂಟ್ಸ್ ಕೊಡಿ, ಗಾಡಿ ತಗೊಂಡೋಗಿ ಸರ್. ಸೊ ಸ್ಕೋಡಾ ನೋಡ್ರೆ ಯಾರನ್ನ ಇದ್ರೆ ಅಂದ್ರೆ 0 ಡೌನ್ ಪೇಮೆಂಟ್ ಇಲ್ಲ, ಅದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ಅದು ಕೂಡ ಫಿಕ್ಸ್ ಅಲ್ಲ ಅನ್ಸುತ್ತಲ್ಲ ಸರ್, ಬಂದ್ರೆ ಕಡಿಮೆ ಆಗ್ಬೋದಲ್ವಾ? ಬನ್ನಿ ಗಾಡಿ ನೋಡ್ಲಿ ಸರ್, ಮಾತಾಡೋಣ. ಓಕೆ, ಸೊ ಬೆಸ್ಟ್ ವೆಹಿಕಲ್ ಅನ್ಬೋದು. ಸ್ಕೋಡಾ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಸ್ಕೋಡಾ ಅಂತ, ಸೊ ಇವ್ರ ಹತ್ರ ಸ್ಕೋಡಾಗಳು ತುಂಬಾ ಇದೆ, ಸೊ ಯಾರನ್ನ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸೊ ಸರ್ ನೆಕ್ಸ್ಟ್ ನಮ್ಮ ಮುಂಗಡೆ ನೋಡ್ತಾ ಇದೀರಾ, ಟಾಟಾ ಕಾರ್ ಇದೆ. ಅದು ಟಾಟಾ ನಿಮಗೆ ಗೊತ್ತು ಎಲ್ಲರಿಗೆ, ಟಾಟಾ ಮಾರ್ಕೆಟ್ ಅಲ್ಲಿ ಫುಲ್ ಡಿಮ್ಯಾಂಡೆಡ್ ಕಾರ್ಸ್ ಬಿಡ್ತಾ ಇದಾರೆ, ಅದು ಫುಲ್ ಡಿಮ್ಯಾಂಡೆಡ್ ಇದೆ ಟಾಟಾದು ಗಾಡಿಗಳು. ಟಾಟಾ ಜಸ್ಟ್ ಇದೆ ನನ್ನ ಹತ್ರ, 2014 ಮಾಡಲ್ ವೆಹಿಕಲ್, XMS ವೇರಿಯಂಟ್ ಇದು. XMS ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋ, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ ಬರುತ್ತೆ ಅಂಡ್ ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ನೋಡಬಹುದು ವೆಹಿಕಲ್ ಸರ್, ABS ಎಲ್ಲ ಬರುತ್ತೆ ಸರ್. 63,000 ಕಿಲೋಮೀಟರ್ ವಿತ್ ಲೆದರ್ ಸೀಟ್ಸ್ ಎಲ್ಲ ಇದೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ, ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಫುಲ್ ಡಿಮ್ಯಾಂಡೆಡ್ ಕಾರ್ ಸರ್ ಇದು. ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಎಲ್ಲ ಬರುತ್ತೆ ನಿಮ್ಗೆ ಇದಕ್ಕೆ ಸರ್. ನಮ್ಮ ಹತ್ರ ಆಲ್ಮೋಸ್ಟ್ ಒಂದ್ ಗಾಡಿ ಇತ್ತು, ಅದು ಫುಲ್ ಡಿಮ್ಯಾಂಡೆಡ್ ಅಂದ್ರೆ ಸೇಲ್ ಮಾಡಿದೀನಿ ಸರ್. ಆತರ ತಿರ್ಗಾ ಇನ್ನೊಂದು ಗಾಡಿ ತರ್ಸಿದೀನಿ, XMX ಟಾಪ್ ಎಂಡ್ ವೇರಿಯಂಟ್ ಟಾಟಾ ಜಿಸ್ಟೋ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು ಸರ್. 3,75,000 ಬೇಡ ಸರ್, 3,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದೀರಾ, ಒಂದು ಮಾರುತಿ ಗಾಡಿ ಇದೆ, ಅದನ್ನು ಕೂಡ ಆಟೋಮೆಟಿಕ್ ಕಾರು, ಶಿಫ್ಟ್ ಡಿಸೈರ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಅದ್ರಲ್ಲಿ ಆಟೋಮೆಟಿಕ್ ಅಂದ್ರೆ ಇನ್ನೂ ಜಾಸ್ತಿ ಇಷ್ಟಪಡ್ಬಿಡ್ತಾರೆ. 2012 ಮಾಡಲ್ ಶಿಫ್ಟ್ ಡಿಸೈರ್, ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, ಡಾಕ್ಟರ್ ಯೂಸ್ ಮಾಡಿರೋದು ಕಾರಿ ಸರ್. ಇದು ಚೆನ್ನಾಗಿದೆ ಸರ್, ಗಾಡಿ ಮಾತ್ರ ಶೋರೂಮ್ ತರ ಇದೆ ಸರ್, ₹1 ಖರ್ಚಿಲ್ಲ ಗಾಡಿ ಮಾಡೋದು. ಲೆದರ್ ಸೀಟ್ಸ್ ಆಗ್ಲಿ, ಆಲ್ಮೋಸ್ಟ್ ಬಾಡಿ ಲೈನ್ ಟೈರ್ಸ್ ಕೂಡ ನೋಡಬಹುದು, ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. 80% ಟೈರ್ಸ್ ಆಟೋಮೆಟಿಕ್ ಕಾರು. ಎಂಟರ್ ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್ ಶಿಫ್ಟ್ ಡಿಸೈರ್ ಫುಲ್ ಡಿಮ್ಯಾಂಡ್ ಇದೆ, ಎಲ್ಲಿನೂ ಸಿಗ್ತಾ ಇಲ್ಲ ಗಾಡಿಗಳು. ಸಿಂಗಲ್ ಓನರ್ ವೆಹಿಕಲ್ ಶಿಫ್ಟ್ ಡಿಸೈರ್ ಆಟೋಮೆಟಿಕ್ ಕಾರು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಯೂನಿಕ್ ಕಲರ್ ಸರ್, ಇದು ಜಾಸ್ತಿ ಕಲರ್ ಬಂದಿಲ್ಲ, ತುಂಬಾ ರೇರ್ ಸರ್, ರೇರ್ ಕಾರ್ ಕಲರ್ ಬರೋದು ಇದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. ಒಂದೇ ಬೆಲೆ, ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ಸರ್. ಹೇಳಿ ಸರ್, 3,65,000ಗೆ 2012 ಮಾಡಲ್ ಮಾರುತಿ ಶಿಫ್ಟ್ ಡಿಸೈರ್ ಆಟೋಮೆಟಿಕ್ ಕೊಡ್ತಾ ಇದೀನಿ, ಅದನ್ನು ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಮಾಡಿರೋದು. ಎಂಟೈರ್ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ, ಯಾರು ಈ ಪ್ರೈಸ್ ಅಲ್ಲಿ ಕೊಡ್ಬಿಡ್ಲಿ. ಸರಿ ಸರ್, ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ವರ್ನಾ ಫ್ಯೂಡಿಕ್ ಇದೆ, 2014 ಮಾಡಲ್ SX ವೇರಿಯಂಟ್, ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ, ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು. ಇದನ್ನು ಯೂನಿಕ್ ಕಲರ್, ವೈನ್ ರೆಡ್ ಕಲರ್ ಇದು. ನೋಡ್ತಾ ಇದ್ದೀರಾ, ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಸರ್ ಇದು ನಮ್ಗೆ ಸರ್. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಸರ್. ಸರ್ ಮೈಲೇಜ್ ಆರಾಮಾಗಿ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್. ಇದು SX ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ವಿಂಡೋ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ, ಆಟೋ AC ಕೂಡ ಇದೆ, ತುಂಬಾ ಕ್ಲೇಮ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ನಿಮ್ಗೆ, ರಿವರ್ಸ್ ಕ್ಯಾಮ್ರಾ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ವೈನ್ ಕಲರ್, ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಕಾರು, 2014 ಮಾಡಲ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 5,25,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, 4,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ಒಂದು ಡೀಸೆಲ್ ಕಾರು, ಲೋ ಪ್ರೈಸ್ ಅಲ್ಲಿ ಡೀಸೆಲ್ ಕಾರ್ ಬೇಕು, ಅದನ್ನು ಜಾಸ್ತಿ ಮೈಲೇಜ್ ಕಾರ್ ನೋಡ್ತಾ ಇರೋಕೆ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ. ಅದು ಹೋಂಡಾ ಅಮೇಜ್ 2013 ಮಾಡಲ್ ವೆಹಿಕಲ್, S ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಅಂಡ್ ನಿಮ್ಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ ಡೀಸೆಲ್ ಕಾರು, ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 24-25 ಬರುತ್ತೆ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಇದು IDV ವೇರಿಯಂಟ್, ಇದು 2013 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈಗ ಗಾಡಿಗೆ 4,10,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್, 3,60,000 ಬಂದ್ರೆ 2013 ಮಾಡಲ್ ಇದು ಹೋಂಡಾ ಅಮೇಜ್ ಕೊಡ್ತೀನಿ ಸರ್. ಸರಿ ಸರ್, ಓಕೆ.
ಸರ್ ಹಾಗೆ ಒಂದು ಸಿಟಿ ಇದೆ ನಮ್ಮ ಮುಂದೆ. ಸರ್ ಸಿಟಿ ನೋಡ್ಬೋದು, ನಮ್ದು ಯಂಗ್ಸ್ಟರ್ಸ್ ಫೇವರೇಟ್ ಕಾರ್ ಅಂತ ಹೇಳ್ತಾರೆ. ಹೌದು ಸರ್, ಸಿಟಿ ಅಂದ್ರೆ ಒಂದು ಮಾಡಿಫೈಡ್ ಮಾಡಿ ಒಂದು ಗಾಡಿಗೆ ಅವ್ರ ಸಿಟಿಗೆ ಗಾಡಿನ ಲುಕ್ ಚೇಂಜ್ ಮಾಡ್ಬಿಡ್ತಾರೆ. ನಮ್ಮ ಹುಡುಗರು ಇದಾರೆ, ಅವರು ಫುಲ್ ಇಷ್ಟ ಪಡ್ತಾರೆ. ಸಿಟಿ ಅಂದ್ರೆ ಯಂಗ್ಸ್ಟರ್ ಸರ್ ಇದು. ಹೌದು ಸರ್, 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಸಿಟಿ ಕೊಡ್ತೀನಿ, ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ಎಸ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಕೂಡ ಇದೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಕಾರು ಸರ್. ಪ್ರೈಸಿಂಗ್ ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ 3,40,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ ಇವತ್ತಂಗ ಇಷ್ಟು ನಿಮ್ಗೆ ಸಡನ್ ಕಾರ್ಸ್ ತೋರಿಸಿದೀನಿ. ಇವಾಗ ಬನ್ನಿ SUV ಕಾರ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ. XUV ಕಾರ್ಸ್ ಅಲ್ಲಿ ಸ್ಟಾರ್ಟ್ ಬ್ಲೋಯಿಂಗ್ ಪ್ರೈಸ್ ನಮ್ಮ ಹತ್ರ ಮಾರುತಿ ಇರ್ಟಿಗಾ ಇದೆ. ಯಾಕಂದ್ರೆ ಮಾರುತಿ ಇರ್ಟಿಗಾ ಅಂದ್ರೆ ಡಿಮ್ಯಾಂಡ್ ಗಾಡಿ. ತುಂಬಾ ಜನ ಕಮೆಂಟ್ ಅಲ್ಲೂ ಕೇಳ್ತಿದ್ರು ಸರ್ ಡೀಟೇಲ್ಸ್. ಸರ್ ಫ್ಯಾಮಿಲಿ ಯೂಸ್ ಗೆ ಒಳ್ಳೆ ಗಾಡಿ ಸರ್ ಇದು. ಮೈಲೇಜ್ ಅಲ್ಲಿ, ಮೇಂಟೆನೆನ್ಸ್ ಅಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ ಅಂದ್ರೆ ಒಳ್ಳೆ ಗಾಡಿ. 2015 ಮಾಡಲ್ ಮಾರುತಿ ಇರ್ಟಿಗಾ VD ವಿತ್ ABS, ಅದನ್ನು ಸಿಂಗಲ್ ಓನರ್ ಕಾರು, 71,000 ಕಿಲೋಮೀಟರ್ ಏನು. ತುಂಬಾ ಚೆನ್ನಾಗಿದೆ. ತಗೊಂಡಾಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಓಡಬೇಕು, ಆ ತರ ಇದೆ ಸರ್. ಪ್ರೈಸ್ ಹೆಂಗೆ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಒಂದೇ ಬೇರೆ ಸರ್, 6,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ಮುಂದೆ ಒಂದು ಡಸ್ಟರ್ ಇದೆ ಸರ್. ಡಸ್ಟರ್ RXZ 110 ಟಾಪ್ ಎಂಡ್ ವೇರಿಯಂಟ್, 2013 ಮಾಡಲ್ ವೇರಿಯಂಟ್. ಇದು ನೋಡಬಹುದು, ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಕೂಡ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 5,10,000 ಹೇಳ್ತಾ ಇರೋದು. ಫೈನಲ್ ಒಂದು ಡಸ್ಟರ್ 2013 ಟಾಪ್ ಎಂಡ್ RXZ ಸರ್, 4,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಒಂದು ಇನೋವಾ ಇದೆ ಸರ್ ನಮ್ಮ ಮುಂದೆ. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇನೋವಾ ಇದೆ 2012 ಮಾಡಲ್. ಇನೋವಾ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಅದನ್ನು ಕೂಡ ಶೋರೂಮ್ ಮಿಸ್ಟ್ರಿ ಸರ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಸರ್. ಫ್ಯಾಮಿಲಿ ಯೂಸ್ ಗೆ ಒಳ್ಳೆ ಗಾಡಿ ಅಂತ ಹೇಳ್ತಾರೆ. ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್. ಬಾಡಿ ಲೈನ್ ಎಲ್ಲ ಕ್ಲಾಸ್ ಇದೆ ಸರ್ ಗಾಡಿ. ಒನ್ಲಿ ಶೋರೂಮ್ ಮಿಸ್ಟ್ರಿ ಸರ್. 1,35,000 ನೋಡಿದೆ. ಅದನ್ನು ಕೂಡ ರಿಕಾರ್ಡೆಡ್ ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್. ಇವತ್ತಂಗಾಲ ಎಲ್ಲ ಟ್ರ್ಯಾಕಿಂಗ್ ಇದೆ ನಿಮ್ಗೆ. ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿರೋದು. ನಂದಿ ಟೊಯೋಟಾದಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. GX ವೇರಿಯಂಟ್, ಇದು AC ಪವರ್ ಸ್ಟೀರಿಂಗ್, 4 ಪವರ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಅಂಡ್ ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್ ಬರುತ್ತೆ. ಅಂಡ್ ನಿಮ್ಗೆ ನೋಡ್ತಾ ಇದ್ದೀರಾ ನೀವು, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಕಸ್ಟಮರ್ 9.25 ಲಕ್ಷ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ 8.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಆರಾಮಾಗಿ 90% ಲೋನ್ ಆಗುತ್ತೆ ಸರ್. ನಮ್ಮ ಮುಂದೆ ಒಂದು XUV 500 ಇದೆ. ಡೀಟೇಲ್ಸ್ ಸರ್ XUV 500 ನೋಡ್ತಾ ಇದೀವಿ. ಇದನ್ನು ಒಳ್ಳೆ ಗಾಡಿ ಸರ್. 8 ಸೀಟರ್ ಅಲ್ಲಿ ಫ್ಯಾಮಿಲಿ ಯೂಸ್ ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2014 ಮಾಡಲ್, 77,000 ಓಡಿರೋದು ಗಾಡಿ. W8 ಟಾಪ್ ಎಂಡ್ ವೇರಿಯಂಟ್, ಅದನ್ನು 8 ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್, ಫೋಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ವಿತ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಪ್ರೊಜೆಕ್ಟರ್, ಹೆಡ್ಲೈಟ್ಸ್, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 8,25,000 ಹೇಳ್ತಾರೆ ಅದು ಸರ್. ಫೈನಲ್ ಒಂದೇ ಬೆಲೆ 7,45,000 ಮಾತ್ರ ಒಂದು XUV 500 ಅದನ್ನು ಕೊಡ್ತಾ ಇದ್ದೀನಿ. 2014 ಮಾಡಲ್, W8 ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 7,45,000 ಕೊಡ್ತೀನಿ ಸರ್. ಇನ್ನೊಂದು ಸಿಲ್ವರ್ ಕಲರ್ XUV ಬೇಡ, ಇನ್ನೊಂದು ಆಪ್ಷನ್ ಇದೆ ಅಂತ XUV ಗೆ ನೋಡ್ಬೋದು. XUV 500 W10 ಅದು ನೋಡಿ ನೀವು. W8 ಇದು W10 ಇದು. ಇದರಲ್ಲಿ ಏನ್ ಬೆನಿಫಿಟ್ ಅಂದ್ರೆ ನಿಮಗೆ ಸನ್ ರೂಫ್ ಬರುತ್ತೆ ಮೇಲೆ. ಸನ್ ರೂಫ್ ಅಲ್ಲಿ ಇವಾಗ ಒಂದು ಇದು ಆಗ್ಬಿಟ್ಟಿದೆ, ಕ್ರೇಜ್ ಆಗ್ಬಿಟ್ಟಿದೆ ಮಕ್ಕಳಿಗೆ. ಒಂದು ಸನ್ ರೂಫ್ ಬೇಕು ಗಾಡಿ ಅಂತ. ಯಾಕಂದ್ರೆ ಎಲ್ಲಾರು ಒಂದು ಸನ್ ರೂಫ್ ಅಲ್ಲಿ ಹೋಗಕ್ಕೆ ನಿಲ್ಸಿ ಹೋಗಕ್ಕೆ ಇಷ್ಟಪಡ್ತಾರೆ ಮಕ್ಕಳು. ಅದಕ್ಕೆ ಒಳ್ಳೆ ಒಂದು XUV ಗಾಡಿ. ಯಾರು 8 ಸೀಟರ್ ಕಾರ್ ನೋಡ್ತಾ ಇದಾರೆ, ಅದನ್ನು ಕೂಡ ಸನ್ ರೂಫ್ ಜನರಲ್ಲಿ ನೋಡ್ತಾ ಇದ್ರೆ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ. 2016 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್, W10 ಸನ್ ರೂಫ್ ಗಾಡಿ, 8 ಏರ್ ಬ್ಯಾಗ್ಸ್, ಸೇಮ್ ಆಪ್ಷನ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಫುಲ್ ಆಪ್ಷನ್ಸ್ ಸರ್. ಡ್ರಿವನ್ ಅರೌಂಡ್ 72,000 ಕಿಲೋಮೀಟರ್. 2016 ಮಾಡಲ್, XUV 500 W10. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಸರ್ ಅರೌಂಡ್ 12,25,000 ಹೇಳ್ತಾರೆ ಅದು ಸರ್. ಫೈನಲ್ ಒಂದು 11,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಅದೇ ತರ ಮಹೀಂದ್ರಾ ಗಾಡಿ ಹತ್ರ ನೋಡ್ಬೋದು. ಇನ್ನೊಂದು ಮಹೀಂದ್ರಾ ಗಾಡಿ ಇದೆ, ಅದು TUV 300. ಇದು ಟಾಪ್ ಎಂಡ್ ವೇರಿಯಂಟ್, T8 ವೇರಿಯಂಟ್. T8 ಅಲ್ಲಿ ಏರ್ ಬ್ಯಾಗ್ ಜೊತೆ, ಸಾರಿ T8 ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಕಾರ್. ಇದು ಆಟೋ ಗೇರ್ಸ್. ಯಾರು ಒಂದು XUV ಕಾರು, 7 ಸೀಟರ್ ಕಾರ್ ಆಟೋಮೆಟಿಕ್ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ಇದೆ. ನೋಡ್ಬೋದು ವೆಹಿಕಲ್ ತುಂಬಾ ಚೆನ್ನಾಗಿದೆ. ಸೀಟ್ಸ್ ಆಗ್ಲಿ ನಿಮ್ಗೆ, ಹಿಂಗಡೆ ಸೀಟ್ಸ್ ಬೇಬಿ ಸೀಟ್ಸ್ ಬರುತ್ತೆ ನಿಮ್ಗೆ. ಮುಂದ್ಗಡೆ ಕಂಫರ್ಟೇಬಲ್, ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ಆಟೋಮೆಟಿಕ್ ಕಾರು, 2017 ಮಾಡಲ್, 7
ಸೀಟರ್ ಕಾರು, ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ಸರ್, ಟಾಪ್ ಅಂಡ್ ಏರ್ ಬ್ಯಾಗ್, ABS ಎಲ್ಲ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಬ್ಯಾಕ್ ಎಕ್ಸ್ಟ್ರಾ ಬಂಪರ್ಸ್ ಹಾಕಿದ್ದಾರೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಡಿಸೆಂಬರ್ 6,50,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ ಒಂದು 6,15,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಯಾರು ಒಂದು ಪ್ರೀಮಿಯಂ ಕಾರು, ಕಾಂಪ್ಯಾಕ್ಟ್ XUV ಕಾರ್, ಪ್ರೀಮಿಯಂ ಕಾರ್ ನೋಡ್ತಾ ಹೋಗಿ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ ಸರ್. ಫ್ರೀಲ್ಯಾಂಡರ್ 2 ಇದು ಲ್ಯಾಂಡ್ ರೋವರ್ ಕಂಪನಿದು ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ಕ್ರೆಟಾ ಪ್ರೈಸ್, ಕಿಯಾ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತೀನಿ ಸರ್. ಇದು ಗಾಡಿ ಯಾರು ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಆ ಪ್ರೈಸ್ ಅಲ್ಲಿ ಒಂದು ಲಕ್ಸುರಿ ಪ್ರೀಮಿಯಂ ಕಾರ್ ಕೊಡ್ತೀನಿ. ನೋಡ್ಬೋದು ಡಬಲ್ ಸನ್ರೂಫ್ ಬರುತ್ತೆ, ಮೇಲೆ ಎಲ್ಲ ಟಾಪ್ ಎಲ್ಲ ಡಬಲ್ ಸನ್ರೂಫ್ ಬರುತ್ತೆ ನಿಮ್ಗೆ. ಅಂಡ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಗೆ. 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಅಂಡ್ ಸ್ಟೇರಿಂಗ್ ಆಟೋ ಕಂಟ್ರೋಲ್, ನ್ಯಾವಿಗೇಷನ್ ಸಿಸ್ಟಮ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಅಂಡ್ ಲಾಯ್ ವೀಲ್ಸ್ ಆಗ್ಲಿ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಲಕ್ಸುರಿ ಕಾರ್ ಸರ್, ಒಂದು ಫುಲ್ಲಿ ಟಾಪ್ ಅಂಡ್ ಅಲ್ವಾ ಸರ್ ಇದು? ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಕಾರು ಸರ್. ಒಂದು ನಾನು ಹೇಳ್ತಾ ಇಲ್ವಾ, ಒಂದು ಕಿಯಾ ಕ್ರೆಟಾ ಪ್ರೈಸ್ ಅಲ್ಲಿ ಸಿಗಲ್ಲ. ಆ ಪ್ರೈಸ್ ಅಲ್ಲಿ ನಾನು ಇದು ಫ್ರೀಲ್ಯಾಂಡರ್ ಕೊಡ್ತಾ ಇದ್ದೀನಿ. ಅದು ಲ್ಯಾಂಡ್ ರೋವರ್ ಕಂಪನಿದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 11,50,000 ಹೇಳ್ತಾ ಇರೋದು. ಫೈನಲ್ 10,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್.